ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಿ ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಐತಿ. ನನ್ಗೆ ಗೊತ್ತೈತಿ, ನಂದೇನು ನೀವು ಕೇಳಕ್ ರೆಡಿ ಇಲ್ಲ, ಎಲ್ಲರೂ ಹಾಸ್ಯ ಕೇಳೋದೈತಿ. ಅದಕ್ಕೆ ಎಲ್ಲರೂ ಗೊತ್ತೇರಿಲ್ಲ, ಜಾಸ್ತಿ ಮಾತಾಡಕ್ ಹೋದಾರ್ದ. ನವರಾತ್ರಿ ಒಂದು ಪುಣ್ಯದ ಅವಸರದಲ್ಲಿ, ಯಾಕಂದ್ರೆ ಇವತ್ತು 9ನೇ ದಿವಸ ನವರಾತ್ರಿ ಎದಕ್ಕೆ ಆಚರಿಸ್ತಾರೆ ಅಂತಂದ್ರೆ, ಈ 9 ದಿವಸ 9 ರೂಪದಲ್ಲಿ ದೇವಿ ಬಂದು ಏನು ಕಷ್ಟಗಳದ ನಿಮ್ಮ ಜೀವನದೊಳಗೆ ಎಲ್ಲಾನು ನಿವಾರಣೆ ಮಾಡಿ, ಅವೆಲ್ಲಾನು ದೂರ ಮಾಡಿ, ಏನ್ ನಾಳೆ ವಿಜಯದಶಮಿ ಐತಿ, ಮತ್ತೆ ಹೊಳೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಜೀವನದೊಳಗೆ. ಅದಕ್ಕೆ ಮೊದಲೇದಾಗಿ ಎಲ್ಲಾ ನಿಮ್ಮ ಕಷ್ಟಗಳೇನೋ ಎಲ್ಲಾ ಪರಿಹಾರ ಆಗ್ಲತ್ತೆ ಆ ದೇವಿಯಲ್ಲಿ ಕೇಳ್ಕೊಂಡು, ಅದ್ರೊಳಗೆ ವಿಶೇಷವಾಗಿ ಯಾಕಂದ್ರೆ ಈ ಸಂದರ್ಭ ನಾವು ಶಿವಶರಣ ಹರಳೆಯವರನ್ನ ನೆನಪಿಸ್ಕೋಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆಲ್ಲರೂ ಕತಿ ಗೊತ್ತೈತಿ. ಏನಪ್ಪಾ ಅಂತಂದ್ರೆ, ಒಂದ್ಸತಿ ಬಸವಣ್ಣವ್ರು ಹೋಗ್ಬೇಕಾದ್ರೆ ಹರಳೆಯವರು ಬರ್ತಾರೆ ಮುಂದೆ. ಅವಾಗ ಬಸವಣ್ಣವ್ರವ್ರಿಗೆ ಶರಣಾರ್ಥಿ ಅಂತ. ಅವಾಗ ಹರಳೆಯವ್ರು ಹತ್ತಾರೆ, ಈಗ ಇಷ್ಟು ದೊಡ್ಡ ಸಮಾಜದವ್ರು ನನಗೆ ಹೆಂಗೆ ಶರಣರು ಅಂತ ಹೇಳ್ತೇವೆ, ಶರಣಾರ್ಥಿ ಅಂದ್ರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮನೆಗೆ ಹೋಗಿ ತಮ್ಮ ಚರಮಲೆ ಕಲ್ಯಾಣಮ್ಮ ಮತ್ತು ಹರಳೆಯವರು ತಮ್ಮ ಚರಮಲೆ ಇದನ್ನ ಮಾಡ್ಕೊಂಡು ಹೋಗಿ ಕೊಡ್ತಾರೆ, ಚಪ್ಪಲಿ ಮಾಡ್ಕೊಂಡು ಬಸವಣ್ಣವ್ರು. ಅವಾಗ ಬಸವಣ್ಣವ್ರು ಏನ್ ಮಾಡ್ತಾರಪ್ಪ, ತಮ್ಮ ತಲೆ ಮಾಡಿ ಹೋಗ್ತಾರ. ಯಾಕಂದ್ರೆ ಅವ್ರು ಒಂದೇ ಮಾತು ಹೇಳ್ತಾರೆ, ಯಾವ ಸಮಾಜನೂ ಸಣ್ಣದಲ್ಲ ದೊಡ್ಡದಲ್ಲ, ಎಲ್ಲರೂ ನಾವು ಒಂದೇ ರೀತಿ. ಅದಕ್ಕೆ ನೀವು ಯಾರೂ ತಲೆಯಾಗ ಸಣ್ಣ ಸಮಾಜ ತಿಳ್ಕೊಕ್ ಹೋಗ್ಬೇಡ್ರಿ, ಎಲ್ಲರೂ ದೊಡ್ಡವ್ರಿ. ಅದ್ರೊಳಗೆ ನಮ್ಮ ವಿಶೇಷವಾಗಿ ನಾವಂತೂ ಎಂದೂ ಯಾವ ಸಮಾಜಕ್ಕೂ ಸಣ್ಣ ಸಮಾಜ, ಅದ್ರೊಳಗೆ ಎಲ್ಲರಿಗೂ ಬೆಳೆಸ್ಬೇಕಂತೆ ನಾವು ಒಂದು ಇದನ್ನ ಕೊಟ್ಟೆ. ಒಟ್ಟು ಬಿಜಾಪುರ ನಗರ ಒಳಗೆ ಯಾರ್ಯಾರು ನಮ್ಮ ಸಣ್ಣ ಸಮಾಜ ಅವ್ರಿಗೆಲ್ಲರೂ ಬೆಳೆಸ್ಬೇಕಂತೆ. ಅದಕ್ಕೆ ಅದ್ರೊಳಗೆ ಎದಕ್ಕೆ ಹೇಳ್ದಪ್ಪ ಕತೆ ಅಂತಂದ್ರೆ, ಯಾಕಂದ್ರೆ ನಿಮ್ಮ ಸಮಾಜ ಎಷ್ಟು ದೊಡ್ಡ ಕೊಡುಗೆ ಐತಿ. ಯಾಕಂದ್ರೆ ದಾನ ರೂಪದಲ್ಲಿ, ಯಾಕಂದ್ರೆ ದೊಡ್ಡ ಮನಸ್ಸದು. ತಮ್ಮ ಚರಮಲೆ ಹೋಗಿ ಬಸವಣ್ಣವ್ರು ಇದನ್ನ ಮಾಡ್ತಾ ಇರ್ತಂದ್ರೆ, ಅದಕ್ಕೆ ಒಂದು ದೊಡ್ಡ ಮನಸ್ಸಿರುವಂತ ಮತ್ತು ಹರಳೆಯವರು ಉಂಟು ಅಂತ ಒಂದು ಪುಣ್ಯವಾದಂತ ಒಂದು ಏನ್ ಸಮಾಜದಲ್ಲಿ ನೀವೆಲ್ಲರೂ ಹುಟ್ಟಿದಿರಿ. ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಅಭಿನಂದನೆ ಹೇಳಿ. ಈಗ ಅಣ್ಣವ್ರು ಹೇಳದಂಗ, ಸರ್ ಹೇಳದಂಗ ಶಿಕ್ಷಣ ಬಹಳ ಮುಖ್ಯ ಐತಿ. ಯಾಕಂದ್ರೆ ಮುಂದಿನ ದಿವಸದೊಳಗೆ ನೀವು ಏನೇ ಮಾಡ್ಬೇಕಂದ್ರು ಜೀವನ ಒಳಗೆ ಶಿಕ್ಷಣ ಬಹಳ ಮುಖ್ಯ. ಯಾಕಂದ್ರೆ ಒಂದು ಕಾರ್ಯಕ್ರಮ ಹಿಂಗೆ ಹೋಗಿದ್ದೆ ನಾನು. ಅವಾಗ ಇವತ್ತು ಶರ್ಟ್ ಪ್ಯಾಂಟ್ ಹಾಕೊಂಡಿನಿ, ಅವತ್ತು ಇದನ್ನ ಹಾಕೊಂಡು ಹೋಗಿದ್ದೆ, ಅದೇನದು ನೆರು ಜಬ್ಬ ಪಾಯ್ಜಾಮ್ಗೇನದು ಅದು ಹಾಕೊಂಡು ಹೋಗಿದ್ದೆ. ಸ್ವಾಮಿಗಳು ಕೂತಿದ್ರು ಬಾಜುಕ್. ಈಗ ರಾಜಕಾರಣಿ ಮಗ ಅಂದ್ರೆ ಎಲ್ಲ ದಡ್ಡ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಕೇಳಿದ್ರು ನನಗೆ, ಗೌಡ್ರ ಸಾಲಿಗಿಲ್ಲಿ ಕಲ್ತೇರೇನು, ಇದೆ ರಾಜಕೀಯ ಮಾಡ್ಕೊಂಡು ತಿರುಗಾಡ್ತಾರೆ ನೀವು ಅಂತಂದ್ರೆ. ಇಲ್ಲದೆ ಸ್ವಾಮಿಗಳು, ನಾವು ಕಲ್ತೇವೆ, ಸಾಲಿ ಕಲ್ತೇನೆ, ಡಿಗ್ರಿ ಮಾಡೇನಿ, ಇಂಗ್ಲೆಂಡ್ನಾಗ ನಾನು ಮಾಸ್ಟರ್ಸ್ ಮಾಡಿ ಬಂದೇನಿ, ಈಗ ಸಾಹೇಬ್ರ ಕರೆದ ಈಗ ರಾಜಕೀಯ ಮಾಡ್ತಾರೆ. ಅದಕ್ಕೆ ನಿಂತ ಮಾತಾಡಕ್ಕೂ ಎದಕ್ ಶಕ್ತಿ, ಅದಕ್ಕೆ ಧೈರ್ಯ ಅಂತಂದ್ರೆ ಶಿಕ್ಷಣ ಸಾಲಿ ಕಲ್ತೇವ್, ಅದಕ್ಕೆ ಸಲುವಾಗಿನೇ ಇಷ್ಟು ಐತಿ. ಅದಷ್ಟೇ ಅಲ್ಲದೆ ಸರ್ ಹೇಳ್ದಂಗ ಮದುವೆ ಮಾಡ್ಕೊಳಕ್ಕೂ ಬೇಕಾಗ್ತೈತಿ. ಈಗ ಮೊನ್ನೆ ನಂದೇ ಒಂದ್ ನೋಡಕ್ ಹೋಗ್ಬೇಕಂತಂದ್ರೆ ಅವ್ರು ಕೇಳೋದು, ಸಾಲಿ ಏನ್ ಕಲ್ತಾನ ಹುಡುಗ ಕಲ್ತಾನೇನೋ ಸಾಲಿ. ಅದಕ್ಕೆ ಸಾಲಿ ಬಹಳ ಮುಖ್ಯ ಐತಿ. ಅದಷ್ಟಲ್ಲದೆ ನಿಮಗೂ ಭಾಳ ಯೂಸ್ ಅದು. ಯಾಕಂದ್ರೆ ಮುಂದೆ ಹೆಂಗಾಗ್ಬಿಟ್ಟೈತಿ, ಜಗತ್ತೊಳಗೆ ಕಾಂಪಿಟೇಷನ್ ಭಾಳ ಐತಿ. ನೀವು ಸುಮ್ಮ ಏನೂ ಇಲ್ಲ ಕುತ್ಕೊಂಡ್ರೆ ಆಗಂಗಿಲ್ಲ ಅದು. ಯಾಕಂದ್ರೆ ನೀವು ಸಾಲಿ ಕಲ್ತು ನಿಮ್ಗೆ ಏನ್ ಮಾಡೋದಕ್ಕೆ ಮುಂದೆ ಏನಾರ ಮಾಡಿ ಜೀವನ ಒಳಗೆ. ನಿಮ್ಗೆ ಕ್ರಿಕೆಟರ್ ಆಗೋದು ಕ್ರಿಕೆಟರ್ ಆಗಿ, ಮ್ಯೂಸಿಷಿಯನ್ ಆಗೋದು, ಏನ್ ಹಾಡು ಹಾಡೋದು ಇಲ್ಲಂಕ ಹಾಸ್ಯ ಏನ್ ಮಾಡೋದಕ್ಕೆ ಅದನ್ನ ಮಾಡ್ರಿ, ಏನಾರ ಮಾಡ್ರಿ, ಅದ್ರ ಸಾಲಿ ಕಲೀರಿ. ಯಾಕಂದ್ರೆ ಒಂದು ನಿಮ್ಗೆ ಆದಂತ ಒಂದು ಪ್ಲಾಟ್ಫಾರ್ಮ್ ಸಿಗ್ತೈತು. ಅದಕ್ಕೆ ಸರ್ ಹೇಳದಂಗ ಒಂದು ಕಳಕಳಿ ವಿನಂತಿ, ನೀವೆಲ್ಲರೂ ಮಕ್ಕಳಿಗೆ ಒಟ್ಟ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ನಿಮ್ದು ಸಮಾಜ ಬೆಳಿತೈತಿ. ಯಾಕಂದ್ರೆ ಸಾಲಿ ಕಲ್ತರ ನಿಮ್ ಹುಡುಗರೇ ದೊಡ್ಡ ದೊಡ್ಡ ನೌಕರಿಗಳು ಹೋಗ್ತಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರ, ನಿಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತೈತಿ, ನಿಮ್ ಇಡೀ ಸಮಾಜ ಬೆಳಿತೈತಿ ಅದರಿಂದ. ಅದಕ್ಕೆ ಮೊದಲನೇದಾಗಿ ಎಲ್ಲರೂ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆ ಮಾಡಕ್ಕೆ ಸಂದರ್ಭ ಕೇಳ್ಕೊಂಡು, ಈಗಾಗಲೇ ನನ್ನ ಪೈತಿರೋದು ಯಾವ್ದು ನೆನಪಿಲ್ಲ ಅಂದ್ರೆ ನಂಗೆ ಇಲ್ಲಿ ತನಕ ಬಂದ್ರೆ ಅದೇ ಹೇಳಕ್ ಬಂದಿರ್ತದೆ. ಈಗಾಗಲೇ ಸರ್ ಹೇಳ್ದಂಗ ಮುಂದಿನ ವರ್ಷ ಬೆಳ್ಳಿದೊಂದು ದೇವಿ ಮಾಡ್ಬೇಕಂತ ನೀವೆಲ್ಲರೂ ಏನ್ ಪಣ ಕೊಟ್ಟೇರಿ. ನೀವ್ ಏಟಾಗ್ತದೆ ನಿಮ್ ಕಡೆಯಿಂದ ಎಲ್ಲರೂ ಬಾಳೆ ಮಾಡ್ರಿ. MB ಪಾಟೀಲ್ ಅವ್ರ ಕೊಡೋದು ಚಲೋನೇ ಜಗ್ರಿ. ಆಮೇಲೆ ಲಾಸ್ಟಿಗೆ ನಮ್ ಕಡೆ ರೇಟ್ ಕಮ್ಮಿ ಕೊಡ್ತೈತಿ, ನಾವು ಪೂರ್ತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೇವೆ.
ಯಾಕಂದ್ರೆ ಎಂ ಬಿ ಪಾಟೀಲ್ ಅವ್ರು ಶ್ರೀಮಂತರದ, ನಾವು ಸುಮ್ ಸಾಮಾನ್ಯ ರಾಜಕೀಯ ಇಲ್ಲ. ಸುಮ್ಮ ಅಂದೆ ನೀವ್ ಎಟ್ ಆಗ್ತದ ಇದನ್ನ ಮಾಡ್ರಿ, ಮ್ಯಾಗಿಂದ ಒಟ್ಟು ಎಟ್ ಬೀಳ್ತೈತ ನಾವು ಕೊಡುವಂತ ಒಂದು ವ್ಯವಸ್ಥೆ ಮಾಡಿ ಒಟ್ಟು ಬೆಳ್ಳಿ ಮೂರ್ತಿ ಮಾಡ್ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. 5 ಲಕ್ಷ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡ್ಯಾವ ಸಮಾಜ ಇದಕ್ಕೆ ಮಂದಿರಕ್ಕೆ ಸಭಾಂಕ ನಾವು ಈಗಾಗಲೇ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾವ. ಅದ್ರೊಳಗೆ ಇನ್ನೊಂದು ಏನಾಗ್ಬಿಟ್ಟಪ್ಪ ಅಂದ್ರೆ 5-10 ಲಕ್ಷ ರೂಪಾಯಿ ಸಾಲಂಗಿಲ್ಲ. ನನಗೂ ನಮಗೂ ಬರ್ತೈತೆ ಪ್ರಾಕ್ಟಿಕಲಿ ಅಲ್ಲವು. ಬಟ್ ಏನಂತಂದ್ರೆ ಡಿವೈಡ್ ಮಾಡ್ಕೊಡ್ಬೇಕಾಗ್ತೈತಿ. 5 ಲಕ್ಷ ರೂಪಾಯಿ ಹಾಕ್ಯಾವ ಈಗ, ಒಟ್ಟು ಮತ್ತೆ ಮುಂದೆ ಫಂಡ್ ಬರಂದು ಒಂದು 10 ಲಕ್ಷ ರೂಪಾಯಿ ಹಾಕಿ ಒಟ್ಟು ಅದು ಪೂರ್ತಿ ಮಾಡ್ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಡ್ತೇವೆ ಸಂದರ್ಭ ಹೇಳಿ. ಫಂಕ್ಷನ್ ಅಂತ ಇದು ಆಗೈತಿ, ಮತ್ತೆ ಮುಂದೆ ಹತ್ತು ಮಾಡ್ಕೊಡುವಂತ ಒಂದು ಮಾಡ್ತೇವೆ ಸಂದರ್ಭ ಹೇಳಿ. ಒಟ್ಟು ನೀವು ಬೆಳ್ಳಿ ಮೂರ್ತಿ ಮಾಡಂಗ್ ನಾವು ಮಾಡ್ಕೊಡ್ತೇವು. ಅದ್ರೊಳಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಂ ಬಿ ಪಾಟೀಲ್ ಅವ್ರ ಮತಕ್ಷೇತ್ರನ ನಮ್ಮೂರು ಬರ್ತದೆ. ನಾವು ಎಲ್ಲ ಕೂಡಿ 5 ಕಿಲೋ ನಾವು ಬೆಳೆ ಮಾಡ್ತೀವಿ, 6 ಕಿಲೋ ನೀವು ಮಾಡಿ. ನಾ ಅದಕ್ಕೆ ಅಂದೆ ಎಂ ಬಿ ಪಾಟೀಲ್ ಅವ್ರ ಕಡೆ ಜಗರಿ ಶ್ರೀಮಂತರದವ್ರ ಅಂತ ಎದಕ್ಕಂತ ಅಂದ್ರೆ ನನ್ಗೆ ಗೊತ್ತಾಯ್ತದ. ಅದಕ್ಕೆ ಆಯ್ತು ನೀವ್ ಏಟಾಗ್ತದ ನೀವೆಲ್ಲ ಇಲ್ಲ ಒಟ್ಟು ಬರೋಬ್ಬರಿ ಇಲ್ಲ. ಒಟ್ಟು ಅದು ಮಾಡಿಕೊಡುವಂತ ವ್ಯವಸ್ಥೆ ಒಟ್ಟು ನಾವು ಒಟ್ಟು ಮಾಡಿಕೊಡುವಂತ ನಾವು ಒಟ್ಟು ಎಲ್ಲಾರು ಕೂಡಿ ಮಾಡುವಂತ ಮಾಡ್ತೇವೆ. ಅದ್ರೊಳಗೆ ಈಗಾಗಲೇ ಹೇಳ್ದಂಗ ವಿಶೇಷ ಏನಪ್ಪ, ಈಗ ಸುನಿಲ್ ಗೌಡ್ರು ಹೋದ್ರು, ನಮ್ ಸ್ವಲ್ಪ ಲೇಟ್ ಆಯ್ತು ನಮಗ್. ಆಮೇಲೆ ಇನ್ನೊಂದ್ ಏನಂದ್ರೆ ಯಾವುದೇ ರೀತಿ ಅಸ್ವಸ್ಥತೆ ಏನೂ ಇಲ್ಲ ಈ ಕಾರ್ಯಕ್ರಮ ಒಳಗ. ಇದರಂತ ಭಾರಿ ಕಾರ್ಯಕ್ರಮ ಯಾವ್ದು ಇಲ್ಲ. ಯಾಕಂದ್ರೆ ಚೇರ್ಗಿರ್ ನೋಡ್ರು ಇಂಥ ಚೇರ್ ಎಲ್ಲೂ ಯಾರು ಹಾಕಿರಂಗಿಲ್ಲ. ಅದಕ್ಕೆ ಎಲ್ಲ ಕಡೆ ಪ್ಲಾಸ್ಟಿಕ್ ಹಾಕಿರ್ತಾರೆ, ನೀವು ಏನಂತ ಲೆದರ್ ಚೇರೆ ಹಾಕಿರಿ. ಅದಕ್ಕೆ ಭಾರಿ ಚಂದ ಆಗಿದ್ ಕಾರ್ಯಕ್ರಮ. ಸ್ವಲ್ಪ ನಮ್ದೇ ಲೇಟ್ ಆಯ್ತು, ನಮ್ ಕಾರ್ಯಕ್ರಮ ಲೇಟ್ ಆಗಿದ್ದಕ್ಕೆ ಅವರು ಸುನೀಲ್ ಗೌಡ್ರು ಆಯ್ತು ಇರ್ಲಿ, ಅವ್ರು ನಡೆಯುವ ಏನ್ ಅದಕ್ಕೇನ್ ನಿಂತಿಲ್ಲ. ಆದ್ರೆ ಒಂದು ವಿಶೇಷ ಏನಂದ್ರೆ ಎಂ ಬಿ ಪಾಟೀಲ್ ಅವರು ಮತಕ್ಷೇತ್ರ ನಮ್ಮ ಊರು ಬರ್ತೈತಿ, ನಮ್ಮ ಮತಕ್ಷೇತ್ರ ಅವ್ರ ಊರು ಬರ್ತೈತಿ. ಅದಕ್ಕೆ ಎರಡು ಕಡೆ ಜಾಗಿ ನಾವು ಬೆಳ್ಳಿ ಮೂರ್ತಿ ಮಾಡ್ಕೊಡುವಂತ ವ್ಯವಸ್ಥೆ ಮಾಡುವಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಿ ಜಾಸ್ತಿ ಮಾತಾಡಂಗಿಲ್ಲ ಅಂದ್ರೂ ಶಿಸ್ತು ಜಗ್ಗಿದ್ದಕ್ಕೆ ಧರ್ಮ ಕೇಳಿ ಆರಾಮಾಗಿ ನೀವೆಲ್ಲ ರಸಮಂಜರಿ ಕಾರ್ಯಕ್ರಮ ಕೇಳ್ರತಿ ಸಂದರ್ಭದಲ್ಲಿ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.